ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತಿಗೆ ನಾವು ಮದುವೆ ಆಗಿ 4 ವರ್ಷ ಆಯಿತು. ಸೊ ನಮ್ಮ ಆ್ಯನಿವರ್ಸರಿ ದಿನ ಏನು ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸಿಂಪಲ್. ಸೊ ಟ್ರೈನಿಂಗ್ ಇತ್ತು ಇವತ್ತು. ಟ್ರೈನಿಂಗಿಗೆ ಹೋಗ್ತಿರೋದು ನಿಮ್ಗೆ ಹೇಳಿದ್ದೀನಲ್ವಾ. ಸೊ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಏನೇನಾಯಿತು ಅಂತ ಸೊ ಈ ವ್ಲಾಗಲ್ಲಿರುತ್ತೆ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ನಾನಿವಾಗ ಅದಕ್ಕಂತ ಏನು ಸ್ಪೆಷಲಾಗಿ ಏನು ಬಟ್ಟೆ ಹಾಕ್ಕೊಂಡಿಲ್ಲ. ಇವತ್ತು ಇದೇ ಥರ ಹೋಗಿದ್ದೆ ಟ್ರೈನಿಂಗಿಗೆ. ಗಾಯ್ಸ್, ಇವಾಗ ಫೇಸ್ ವಾಶ್ ಮಾಡಬೇಕು. ನನ್ನ ಫೇಸ್ ನೋಡಿ ಸ್ವಲ್ಪ ಇದಾಗಿದೆ. ಇವಾಗ ನಾನು ಆಚೆ ಹೋಗಿದ್ದೆ, ಇವನ್ ಮಾಯ್ಶ್ಚರೈಸರ್ ತೊಗೊಂಬಂದೆ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುಣ ಒಂದು ಫೋಟೋ ತೆಗಿಯೋಣ. ಮುಟ್ಬೇಡ, ಬಾರ ಇಲ್ಲಿ. ಮುಟ್ಬೇಡ ಅದನ್ನ. ಬಾ ಒಂದು ಫೋಟೋ ತಕ್ಕೊಳ್ಳೋಣ. ಓ, ಹಳ್ಳಿ ಮರ ಅಲ್ಲೈತಾ? ಬೇಬಿ ಬಾಯಿಲಿ ಅಲ್ಲಿ ಬಾವಿ ಐತಾ? ಬಾ ಬೆಕ್ಕು. ಬೆಕ್ಕು ನೀನು ಬಾ. ಬೆಕ್ಕು. ಅವನು ಬೇಕಂತೆ. ಗಾಯ್ಸ್, ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ. ಸೊ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಬರ್ತಡೇ ಬಂದು ಫ್ರೈಡೇ ಬಂದಿತ್ತು. ಸೊ ಸಂಜೆ ಡೇಟ್ ಹೇಳ್ತೀನಿ, ಜನವರಿ 3. ಸಂಜೆ ಆಗಿರೋದ್ರಿಂದ ಬಾಗ್ಲಾಕಿದ್ರು. ಈಗ ಬೇಕಾದ್ರೆ ಧನುರ್ಮಾಸ ಇರೋದ್ರಿಂದ ಮಾರ್ನಿಂಗೇ ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ, ಪೂಜೆ ಮಾಡಿ. ಸೊ ಸಂಜೆ ಆಗಿತ್ತು, ಪರವಾಗಿಲ್ಲ, ಬಾಗ್ಲು ಹಾಕಿದ್ರು ಪರವಾಗಿಲ್ಲ ಅಂದ್ಕೊಂಡು ನಾವು ಹೋಗಿದ್ವಿ. ಹೋಗಿ ಆಶೀರ್ವಾದ, ಆಂಜನೇಯ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲೇ ಹೋಗಿದ್ವಿ, ಆಶೀರ್ವಾದ ತೊಗೊಂಡ್ವಿ. ಇವಾಗ ನಾನು ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಹೋಟೆಲ್ ಫುಡ್ ಕೊಡ್ಸೋಕೆ ಇಷ್ಟ ಇಲ್ಲ. ಏನು ಬೇಕು ಕೇಳೋದ್ರು. ನನಗೆ ರೋಟಿ ಬೇಕು ಮತ್ತು ಪನ್ನೀರ್ ಬೇಕು. ಲೈಕ್ ನಂಗೆ ಪನ್ನೀರ್ ತಿನ್ನಬೇಕು ಅನಿಸ್ತಾ ಇತ್ತು. ಸೊ ನಾನೇ ಮಾಡಿಕೊಡ್ತೀನಿ ಅದನ್ನ ಅಂತ ನಮ್ಮ ಹಸ್ಬೆಂಡ್ಗೆ ನನಗಾಗಲಿ ಪಾಪುಗಾಗಲಿ ಆಚೆ ತಿನ್ಸೋಕೆ ಇಷ್ಟ ಆಗಲ್ಲ. ಅದರಲ್ಲೂ ಚಿಕ್ಕನಾಯಕನಹಳ್ಳಿಯಲ್ಲಿ ಅಷ್ಟು ಚೆನ್ನಾಗಿಲ್ಲ. ತಿಪ್ಟೂರಾದರೆ ಐ ಥಿಂಕ್ ಬೆಟರ್ ಆಗಿರೋದು. ಆಚೆ ತಿನ್ಸೋಕೆ ಇಷ್ಟ ಇಲ್ಲದೆ ಅವರು ನಾನೇ ಮಾಡ್ಕೊಡ್ತೀನಿ ಅಂತ. ಸೊ ಈಗ ನಾವು ಮಾರ್ಟ್ಗೆ ಹೋಗ್ತಾ ಇದ್ದೀವಿ, ಯಾಕೆಂದರೆ ಪನ್ನೀರ್ ತಗೊಂಡು ಸ್ವಲ್ಪ ಐಟಮ್ಸ್ ತೊಗೊಂಬರೋಣ ಅಂತ. ಫಸ್ಟ್ ನಾವು ಬೇಕ್ರಿಗೆ ಹೋಗಿ ಕೇಳಿದೆ, ಅಲ್ಲಿರಲಿಲ್ಲ. ಈಗ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಕೊನೆ ಪಕ್ಷ ನಂಗೆ ಏನೂ ಬೇಡ, ಅಟ್ಲೀಸ್ಟ್ ಒಂದು 50 ರೂಪಾಯಿದು ಎಗ್ ರೈಸ್ ಆದರೂ ಕೊಡಿಸೋದು. ಇಲ್ಲ, ಕೊಡಿಸೋಲ್ಲ ಅಂತ ಅವರು. ಸೊ ಫೈನಲಿ ಅವ್ರ ಇಷ್ಟ, ಯಾಕೆ ನಾನು ಬೇಡ ಅನ್ನೋಣ ಅಂತ ಹೋಗಿದ್ವಿ.
ಫ್ರೆಂಡ್ಸ್ ಮಾಲ್ಗೆ ಹೋಗಿ ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನು ಬೇಕು ಅದೆಲ್ಲ ತೊಗೊಂಡು ಈಗ ನಾವು ಬೇಕ್ರಿಗೆ ಹೋಗಿದ್ವಿ. ಅಲ್ಲಿ ಕೆಲವೊಂದು ಐಟಮ್ಸ್ ತೊಗೊಂಡು ಬಂದ್ವಿ. ಸೊ ಈಗ ಫೈನಲಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವಿ-ಮಾರ್ಟ್ಗೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲಿ ಸರಿ ಆಗಲಿಲ್ಲ, ಅದು ದೂರ ಆಗಿಬಿಡ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದು ಜಾಮೂನ್ ಮಾಡಿಕೊಡ್ತೀನಿ ಅಂದರು ನಮ್ಮ ಹಸ್ಬೆಂಡು. ಜಾಮೂನ್ ಮತ್ತು ಸಕ್ಕರೆ ಮತ್ತು ಆಯಿಲ್ ಮತ್ತು ಸೋಪು ಅದೆಲ್ಲ ತೊಗೊಂಡು ನೆಕ್ಸ್ಟ್ ಮತ್ತೆ ಬೇಕ್ರಿಗೆ ಬಂದು ನಮ್ಮ ಹಸ್ಬೆಂಡ್ ಕೇಕ್ ತೊಗೋತೀನಿ ಅಂದರು. ಬೇಡ ಅಂದೆ, ಯಾಕೆ ಅಂದರೆ ನಾನು ಡಯಟ್ ನಮ್ಮ ಬೇಬಿ ಅದನ್ನು ಕೇಳ್ತಾಯಿದ್ದು ಚಂಪಕಲಿ. ಸೊ ಕೇಕ್ ಬೇಡ ಅಂದರು. ಪರವಾಗಿಲ್ಲ, ನಮ್ಮ ಬೇಬಿ ಇಷ್ಟಪಡ್ತಾಳಲ್ವ, ಸೊ ತಗೊಳ್ಳೋಣ ಕಟ್ಟಿಂಗ್ ಮಾಡೋಕ್ಕೆ ಅಂದ್ಕೊಂಡ್ವಿ. ಬೇಡ, ಹನಿ ಕೇಕ್ ಇಷ್ಟಪಡುತ್ತೆ ನಮ್ಮ ಬೇಬಿ ತುಂಬ, ಅದಕ್ಕೆ ನಾವು ಹನಿ ಕೇಕ್ ತೊಗೊಂಡ್ವಿ. ಲೈಕ್ ಕೇಕ್ ಕಟ್ ಮಾಡೋ ಥರ ಅಲ್ಲ, ಒಂದು 3 ಪೀಸ್ ಥರ ತೊಗೊಂಡ್ವಿ. ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ತುಂಬ ಟೈಮ್ ಆಗಿತ್ತು. ಒಂಥರ ಖುಷಿ ಆಗುತ್ತೆ ಗೈಸ್. ಏನಂದರೆ ನಾವು ಆಚೆ ಹೋಗಿ ತಿನ್ನೋದಕ್ಕಿಂತ ನಮ್ಮ ಹಸ್ಬೆಂಡೇ ನನಗೆ ಆ್ಯನಿವರ್ಸರಿ ಸ್ಪೆಷಲ್ ಮಾಡಿಕೊಡ್ತೀನಿ ಅಂದ್ರಲ್ಲ, ಲೈಕ್ ಒಂಥರ ಖುಷಿ ಆಯಿತು. ಸೊ ಅದಕ್ಕೆ ನನಗೆ ಮನೇಲಿ ಮಾಡೋ ಫುಡ್ಗಿಂತ ಆಚೆ ಫುಡ್ಡೇ ಇಷ್ಟ ಆಗೋದು, ನಿಜ ಹೇಳಬೇಕು ಅಂದರೆ. ಮತ್ತು ಮನೆಗೆ ಬಂದ್ವಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇವಾಗ. ನಮ್ಮ ಬೇಬಿ ಇಲ್ಲೇ ಇದ್ದಾಳೆ, ಅವಳಿಗೆ ಇವಾಗ ತಿಂಡಿ ಕೊಡಬೇಕು, ಇಲ್ಲ ಅಂದರೆ ಅವಳಿಗೆ ಕೊಟ್ಬಿಡ್ಬೇಕು. ಸೊ ಗಾಯ್ಸ್ ನೋಡಿ, ನಾನು ದೊಡ್ಡದು ತೊಗೊಳ್ಳೋಣ ಅಂತ ಅಂದ್ರಕ್ಕೆ ಬೇಡ ಅಂದೆ. ಈಗ ಅನ್ನಿಸ್ತೈತೆ ದೊಡ್ಡದೇ ತರಬೇಕಿತ್ತು, ಯಾಕೆಂದರೆ ನಮ್ಮ ಬೇಬಿ ತಿಂತಾಯಿದ್ಲು. ಏನು ಗೊತ್ತಾ ಗೈಸ್, ಕೇಕ್ ತಿಂದುಬಿಟ್ರೆ ಊಟ ಮಾಡಲ್ಲ, ಹಂಗೆ ಮಲ್ಕೊಂಬಿಡ್ತಾಳೆ. ಸೊ ಪರೋಟ ತಗೊಂಡ್ವಿ, ಲೈಕ್ ಪನ್ನೀರ್ ಫ್ರೈ ಮಾಡಿ ಪರೋಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ. ಇನ್ನು ಕೆಲವೊಂದಷ್ಟು ಮೊಟ್ಟೆ ಮತ್ತು ಇದು ತೊಗೊಂಡ್ವಿ, ಏನದು ಮಶ್ರೂಮ್ ತೊಗೊಂಡಿದ್ವಿ ಕಬಾಬ್ ಮಾಡೋಣ ಅಂತ. ಸೊ ಇಷ್ಟ ಆಯಿತು ನೋಡಿ, ಎರಡು ಬಿಲ್ ತಗೊಂಡು ಎರಡು ಐಟಮ್ ತಗೊಂಡಿದ್ದು. ಎಷ್ಟು ಪುಟಾಣಿ ಐಟಮ್ಗೆ ಇಷ್ಟೊಂದು ದುಡ್ಡಾಯಿತು. ಎಸ್ ಗಾಯ್ಸ್ ನೋಡಿ, ಇದನ್ನು ತೊಗೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಕಬಾಬ್ ಮಾಡೋಣ ಅಂತ. ಮತ್ತು ಸೋಪು, ಈ ಥರ ಐಟಮ್ ಅಷ್ಟೆ. ಜಾಮೂನು ನಾವು ಏನಕ್ಕೆ ಹೋಗಿದ್ದು ಅಂದರೆ ಮಾರ್ಟ್ಗೆ, ಜಾಮೂನಲ್ಲಿ ಬೈ 1 get 1 ಫ್ರೀ ಆಫರ್ ಬಿಟ್ಟಿರ್ತಾರಲ್ವ, ಅದನ್ನು ತರೋಣ ಅಂತ ಹೋಗಿ ಇದೆಲ್ಲ ತಂದ್ವಿ. ಅಲ್ಲಿ ಬಿಲ್ ಹಾಕೋ ಹತ್ರ ನಾನು ಇತ್ತು ಕ್ರೀಮು ನಂದು, ಇದು ಮಾಯ್ಶ್ಚರೈಸ್ ಚೆನ್ನಾಗಿರೋದು ಅಂತ ತೊಗೊಂಡಿದ್ದೀನಿ. ಇದು ಪನ್ನೀರು, ಫೇರ್ ಆ್ಯಂಡ್ ಲವ್ಲಿ ಬೇಬಿ ಕ್ರೀಮ್, ಮತ್ತು ನಮ್ಮ ಬೇಬಿಗೆ ಪೌಡರು, ಈ ಥರ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಗಾಯ್ಸ್. ಈಗ ನಮ್ಮ ಹಸ್ಬೆಂಡ್ ನೋಡಿ ತಿಂತಾ ಇದ್ದಾರೆ. ಚೆನ್ನಾಯ್ತಾ ಚಿನ್ನಿ? ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೇಬಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಈಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ಹಚ್ತೀನಿ. ನನಗೆ ಇದರಲ್ಲಿ ಏನು ಇಷ್ಟ ಆಯಿತು ಅಂದರೆ ಇದ್ರ ಅರೋಮಾ ತುಂಬ ಚೆನ್ನಾಗಿದೆ, ಲೈಕ್ ತುಂಬ ಚೆನ್ನಾಗಿದೆ ಸ್ಮೆಲ್, ನಂಗೆ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ. ನನ್ನ ಫೇಸ್ ಇವಾಗ ಚೆನ್ನಾಗಿ ಆಗ್ತಾಯಿದೆ. ಆಲ್ಮೋಸ್ಟ್ ನಾನು ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರೋದು ಇವತ್ತು 15 ತಾರೀಕು, ಇವತ್ತೇ ಹಾಕೋದು ಈ ವಿಡಿಯೋ. ಇಲ್ಲಿ ತನಕನೂ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಒಂದು ಪಿಂಪಲ್ ಏನೂ ಆಗಿಲ್ಲ, ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ಓಕೆ ಗಾಯ್ಸ್, ಈಗ ಜಾಮೂನ್ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಬೇಡ, ನನಗೆ ಸ್ಟ್ರೆಸ್ ಆಗಿದ್ದೆ ಟ್ರೈನಿಂಗಿಗೆ ಹೋಗಿ, ಅದಕ್ಕೆ ಜಾಮೂನ್ ನೆಕ್ಸ್ಟ್ ಯಾವಾಗಾದರೂ ಮಾಡೋಣ ಅಂದ್ಕೊಂಡು. ನೋಡಿ ನಮ್ಮ ಹಸ್ಬೆಂಡ್ ಪನ್ನೀರು ಫ್ರೈ ಮಾಡಿದ್ದಾರೆ, ಮತ್ತು ಇಲ್ಲಿ ಕಬಾಬ್ ಮಾಡೋಕ್ಕೆ ಮಶ್ರೂಮ್ ಇಟ್ಟಿದ್ದಾರೆ. ನಂಗೆ ಅಷ್ಟೆಲ್ಲ ಟೈಮಿಲ್ಲ, ಅವ್ರು ಆಫೀಸ್ಗೆ ಹೋಗಿ ಬಂದು ಕರೀತಾರೆ ಅಂದ್ಕೊಂಡು ನಾವಿವಾಗ ಊಟ ಮಾಡೋಣ ಅಂದ್ಕೊಂಡು ನಾನು ನಮ್ಮ ಬೇಬಿ, ಏಕೆಂದರೆ ಬೇಬಿ ಮಲಗಿಬಿಡ್ತಾಳಲ್ವ, ಸೊ ಆದರೆ ಅವಳು ಮಲಗಿರಲಿಲ್ಲ ಅವತ್ತು. ಇಷ್ಟ ಗೈಸ್, ನಾವು ತುಂಬ ಸಿಂಪಲ್ಲಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ. ಮತ್ತು ಗಿಫ್ಟ್ ಕೇಳ್ತೀರಾ, ಗಿಫ್ಟ್ ಏನು ಕೊಟ್ರಿ ಅಂತ. ನಾನೇನು ಕೊಟ್ಟಿಲ್ಲ, ನಿಮಗೆ ಗೊತ್ತು ನಾನೇನು ಅರ್ನ್ ಮಾಡ್ತಾಯಿಲ್ಲ, ನಮ್ಮ ಹಸ್ಬೆಂಡ್ ಕೂಡ ಏನೂ ಕೊಟ್ಟಿಲ್ಲ. ಆದರೆ ಒಂದು ಇದೆ ಸ್ಪೆಷಲಾಗಿ ಪ್ಲ್ಯಾನ್ ಮಾಡಿಲ್ಲ, ಬಿಕಾಸ್ ತುಂಬ ಬ್ಯುಸಿ ಇದ್ದೆ. ನಿಮಗೆ ಗೊತ್ತು ಟ್ರೈನಿಂಗಿಗೆಲ್ಲ ಹೋಗ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಸೊ ಈ ಥರ ಮನೆಯಲ್ಲೇ ಕೇಕ್ ತರ್ತೀನಿ ಅಂದರು, ನಾನು ಬೇಡ ಅಂದೆ. ಕೇಕೆಲ್ಲ ಫೋನಾಗಿ ತಿನ್ನೋಕ್ಕಾಗಲ್ಲ, ಕೈಯಾಗಿ ತಿನ್ನೋದು ಪರೋಟ, ಸ್ಪೂನಲ್ಲೆಲ್ಲ.
ಕೇಕ್ ತರ್ತೀನಿ ಅಂದರು ನನಗೆ ಬೇಡ ಅನ್ನಿಸ್ತು, ಬಿಕಾಸ್ ಎಲ್ಲ ವೇಸ್ಟ್ ಆಗುತ್ತೆ ಯಾಕೆ ಅಂತ. ಹ್ಯಾಪಿಗೆ ಒಂದು 3 ಪೀಸ್ ಕೇಕ್ ತೊಗೊಂಬಂದು ತಿಂದ್ವಿ, ಹನಿ ಕೇಕು. ಇವಾಗ ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ ಗ್ರೇವಿ ಯೂಟ್ಯೂಬ್ ನೋಡ್ಕೊಂಡು. ಈಗ ಅದನ್ನು ತಿನ್ನೋದವ್ರು ಆಫೀಸ್ಗೆ ಹೋಗಿದ್ದಾರೆ. ಮತ್ತು ಇವತ್ತು ಪರ್ಮಿಷನ್ ತೊಗೊಂಬಂದಿದ್ರು. ನೋಡಿ ಎಷ್ಟು ಗ್ಲೋ ಕಾಣಿಸ್ತದೆ ಆ ಮಾಯ್ಶ್ಚರೈಸರ್ ಹಚ್ಚಿದಾಗಿಂದ. ನೋಡೋಣ, ಒಂದು 2-3 ಡೇಸ್ ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತೀನಿ, ಓಕೆನಾ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಊಟ ಮಾಡೋದಷ್ಟೇ. ಊಟ ಮಾಡಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಗೈಸ್, ಲವ್ ಯು.